ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನದ ಪ್ರಕರಣದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಟ್ರಸ್ಟಿನ ದೂರಿನ ಮೇರೆಗೆ 8 ಜನ ಸಿಬ್ಬಂದಿಯ ವಿರುದ್ಧ FIR ದಾಖಲಾಗಿತ್ತು. ಆ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ತನಿಖೆ ಜೋರಾಗ್ತಾ ಇದೆ. ಈಗ 2 ಟ್ರಸ್ಟಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೆಲವು ನ್ಯಾಷನಲ್ ಚಾನೆಲ್ಗಳು ಹೇಳ್ತಾ ಇದ್ದಾವೆ. ಅವುಗಳ ಪೈಕಿ ಚಂಪತ್ ರಾಯ್ ಟ್ರಸ್ಟಿನ ಕಾರ್ಯದರ್ಶಿ, ಅವರ ರಾಜೀನಾಮೆ ಖಚಿತ. ಮಿಶ್ರಾ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಕೆಲವು ಚಾನಲ್ಗಳಲ್ಲಿ ಅದು ಖಚಿತ ಆಗ್ತಿದೆ, ಕೆಲವು ಚಾನಲ್ಗಳಲ್ಲಿ ಖಚಿತ ಆಗ್ತಾ ಇಲ್ಲ. ಡಾಕ್ಟರ್ ಅನಿಲ್ ಮಿಶ್ರಾ ರಾಮ ಮಂದಿರ ಟ್ರಸ್ಟ್ನ ಟ್ರಸ್ಟಿಯಾಗಿದ್ದವರು. ಅರೆಸ್ಟ್ ಆದವರು ಯಾರ್ಯಾರು? ರಾಮಶಂಕರ್ ಯಾದವ್, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಕಾರು ಚಾಲಕನಾಗಿದ್ದ ವ್ಯಕ್ತಿ. ಮೊದಲು ಕಾರು ಚಾಲಕ, ಆ ನಂತರ ಹಣ ಎಣಿಕೆಯ ಉಸ್ತುವಾರಿಯನ್ನ ಮತ್ತು ದೇಣಿಗೆ ಬಾಕ್ಸ್ಗಳ ಸಾಗಾಟದ ಜವಾಬ್ದಾರಿಯನ್ನ ರಾಮಶಂಕರ್ ಯಾದವ್ಗೆ ಕೊಡಲಾಗಿತ್ತು. ರಾಮಶಂಕರ್ ಮಿಶ್ರಾ ಟ್ರಸ್ಟ್ನ ಹುಂಡಿ ಎಣಿಕೆಯ ಸಿಬ್ಬಂದಿ, ಟ್ರಸ್ಟಿ ಅನಿಲ್ ಮಿಶ್ರಾಗೆ ಸಂಬಂಧಿ. ಈ ರಾಮಶಂಕರ್ ಮಿಶ್ರಾ ಹುಂಡಿ ಎಣಿಕೆಯ ಕೆಲಸಕ್ಕೆ ತಮ್ಮ ಕೆಲವು ಸಂಬಂಧಿಕರನ್ನು ನೇಮಕ ಮಾಡಿಕೊಂಡಿದ್ರಂತೆ. 3 ಜನ ಸಂಬಂಧಿಕರನ್ನು ನೇಮಕ ಮಾಡಿಕೊಂಡಿದ್ದ ಆರೋಪ ಇದೆ. ರಾಮಶಂಕರ್ ಮಿಶ್ರಾ ಮಗ ಅನುಕಲ್ಪ ಮಿಶ್ರಾ ಕೂಡ ಅರೆಸ್ಟು. ದೇಣಿಗೆ ಎಣಿಕೆಯ ಸಿಬ್ಬಂದಿ 20,000 ರೂಪಾಯಿ ಸಂಬಳ ಇತ್ತು. ನೋಯ್ಡಾದಲ್ಲಿ 65 ಲಕ್ಷ ರೂಪಾಯಿ ಕೊಟ್ಟು ಫ್ಲ್ಯಾಟ್ ತೆಗೆದುಕೊಂಡಿದ್ದಾನಂತೆ. ಹುಟ್ಟೂರಿನಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಫಾರ್ಮ್ ಹೌಸ್ ಕಟ್ಟಿದ್ದಾನಂತೆ ಅನುಕಲ್ಪ ಮಿಶ್ರಾ. ಲವಕುಶ್ ಮಿಶ್ರಾ ರಾಮಶಂಕರ್ ಮಿಶ್ರಾ ಅಳಿಯ, ಹಣ ಎಣಿಕೆ, ಹುಂಡಿ ಹಣ ಎಣಿಕೆಯ ಸಿಬ್ಬಂದಿ. SIT ಅವರು ಮನೆ ಮೇಲೆ ರೇಡ್ ಮಾಡಿದಾಗ ಈತನ ಮನೆಯಲ್ಲಿ 12 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಅವಿನಾಶ್ ಶುಕ್ಲಾ ದೇವಸ್ಥಾನದ ಸಿಬ್ಬಂದಿ, ಈತನ ಬ್ಯಾಂಕ್ ಅಕೌಂಟ್ನಲ್ಲಿ 5 ಲಕ್ಷ ರೂಪಾಯಿ ದುಡ್ಡಿತ್ತು, 5 ಲಕ್ಷ ದುಡ್ಡಿತ್ತು. ಮನೀಶ್ ಯಾದವ್ ಟ್ರಸ್ಟ್ನ ದೇಣಿಗೆ ಹಣ ಎಣಿಕೆಯ ಸಿಬ್ಬಂದಿ. ಟಿನ್ನು ಯಾದವ್ ಅಳಿಯ. ಟಿನ್ನು ಯಾದವ್ ಅಂದರೆ ಚಂಪತ್ ರಾಯ್ ಅವರ ಮಾಜಿ ಕಾರ್ ಡ್ರೈವರ್, ಅವರ ಅಳಿಯ. ಸುಭಾಷ್ ಚಂದ್ರ ಶ್ರೀವಾತ್ಸವ್ ಬ್ಯಾಂಕಿನ ಮಾಜಿ ಉದ್ಯೋಗಿ, ಹಣ ಎಣಿಕೆಯ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ವ್ಯಕ್ತಿ. ಕರುಣೇಶ್ ಪಾಂಡೆ ಟ್ರಸ್ಟ್ ಹೆಸರಿನಲ್ಲಿ ನಕಲಿ ರಸೀದಿ ಕೊಟ್ಟಂಥ ಆರೋಪ ಕರುಣೇಶ್ ಪಾಂಡೆ ಮೇಲೆ. ಈ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಇದೆ. ರಾಜೀನಾಮೆ ಕೊಡುವಂತೆ ಯೋಗಿ ಆದಿತ್ಯನಾಥ್ ಸೂಚಿಸಿದರು ಅಂತ ಮಾಹಿತಿಗಳು ಬರ್ತಾ ಇದೆ. ಆರಂಭದಿಂದ ನೋಡ್ತಾ ಹೋದರೆ ಸಂಜೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ನೋಡಿದರೆ ಪ್ರಶಾಂತ್ ನಾಥ್ ಅವರು ಅದನ್ನು ವಿವರವಾಗಿ ಹೇಳಿದರು, ಹೆಂಗೆ ಈ ಪ್ರಕರಣ ಹೊರಗೆ ಬಂತು ಅಂತ. RSS ಭಜರಂಗ ದಳದೊಂದಿಗೆ ಗುರುತಿಸಿಕೊಂಡಿದ್ದ ಹಿರಿಯರೇ ಈ ವಿಷಯವನ್ನು ಮೊದಲು ಎತ್ತಿದರು. ಹುಂಡಿ ಎಣಿಕೆಯಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅನ್ನುವ ವಿಷಯವನ್ನು ಮೊದಲು ಎತ್ತಿದ್ದವರು. ಚಂಪತ್ ರಾಯ್ ಅವರು ಅದನ್ನು ಚೆಕ್ ಮಾಡಿಸಿದ್ರು. ಮೇಲ್ನೋಟಕ್ಕೆ ಹೌದು ಅನ್ನೋದು ಅವರಿಗೆ ಗೊತ್ತಾಯಿತು. ಚಂಪತ್ ರಾಯ್ ಅವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರೋ ಅವರನ್ನು ಕೆಲಸದಿಂದ ಕಿತ್ತಾಕಿದ್ರು. ಆರಂಭಿಕ ವಿಚಾರಣೆಯಲ್ಲಿ ಆಫ್ ದ ರೆಕಾರ್ಡ್ ಪೊಲೀಸರ ಸಹಕಾರ ಪಡೆಯಲಾಗಿತ್ತಂತೆ. ಆಫ್ ದ ರೆಕಾರ್ಡ್ FIR ಕೇಸು ಏನೂ ಆಗಿರಲಿಲ್ಲ. ಅವರನ್ನು ಕೆಲಸದಿಂದ ಕಿತ್ತಾಕಲಾಯಿತು. ಅವರ ಕುಟುಂಬಗಳವರು ಬಂದು ಚಂಪತ್ ರಾಯ್ ಅವರನ್ನು ಕಾಲಿಗೆ ಬಿದ್ದು ಬೇಡ್ಕೊಂಡ್ರಂತೆ, ಕೇಸ್ ಎಲ್ಲ ಮಾಡಬೇಡಿ, ಮರ್ಯಾದೆ ಬೀದಿ ಪಾಲಾಗತ್ತೆ ಅಂತ. ಚಂಪತ್ ರಾಯ್ ಅವರು ಆ ಸಂದರ್ಭದಲ್ಲಿ ಅವರು ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದನ್ನು ಕಡೆಗಣಿಸಿ FIR ಮಾಡಿಸಿಬಿಡಬೇಕಾಗಿತ್ತು. ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು FIR ಮಾಡಿಸೋದಕ್ಕೆ. ಅಷ್ಟರಲ್ಲಿ ಸ್ಥಳೀಯ ಪೊಲೀಸರೇನಿದ್ದಾರಲ್ಲ, ಅಯೋಧ್ಯೆಯ ಪೊಲೀಸರು, ವಿಷಯ ಒಂದು ಸಲ ಪೊಲೀಸ್ ಸ್ಟೇಷನ್ ತನಕ ಹೋದರೆ ಹೊರಗೆ ಬರೋದಕ್ಕೆ ತಡ ಆಗೋದಿಲ್ಲ. ಸಮಾಜವಾದಿ ಪಕ್ಷ, ಉತ್ತರ ಪ್ರದೇಶದ ವಿಪಕ್ಷವಾಗಿರುವ ಸಮಾಜವಾದಿ ಪಕ್ಷದವರಿಗೆ ಇದು ಗೊತ್ತಾಯಿತು. ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ ಜೂನ್ 7ನೇ ತಾರೀಕು ಹೇಳ್ತಾರೆ 5 ರಿಂದ 7.5 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ.
5 ಕೋಟಿಯಿಂದ 7.5 ಕೋಟಿಯ ತನಕ ಅವ್ಯವಹಾರ ಆಗಿದೆ ಅಂತ ಸಮಾಜವಾದಿ ಪಕ್ಷದ ಸ್ಥಳೀಯ ನಾಯಕ ಪವನ್ ಪಾಂಡೆ ಆರೋಪ ಮಾಡ್ತಾರೆ. ಅದರ ಮಾರನೇ ದಿವಸ ಈ ಮೊತ್ತ 200 ಕೋಟಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ರು. 200 crores ಇದು ಅಂತ ಹೇಳಿದ್ರು. ಇವತ್ತು ಸಂಜಯ್ ರಾವತ್ 2000 crores ಅಂತಿದ್ದಾರೆ. ಇರಲಿ, ಆ ವಿಷಯಕ್ಕೆ ಆಮೇಲೆ ಬರೋಣ. ರಜನೀಶ್ ಸಿಂಗ್ ಬಿಜೆಪಿ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರು, CBI EDಯಿಂದ ತನಿಖೆ ಮಾಡಿಸಿ ಇದನ್ನು ಅಂತ. ಬಿಜೆಪಿ ನಾಯಕ ರಜನೀಶ್ ಸಿಂಗ್ ಪತ್ರ ಬರೆದ್ರು. ಜೂನ್ 9ನೇ ತಾರೀಕಿದು. ಜೂನ್ 10ನೇ ತಾರೀಕು ಪ್ರಧಾನಿ ಕಾರ್ಯಾಲಯದಿಂದ ಟ್ರಸ್ಟಿಗೆ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಪತ್ರ ಬರುತ್ತೆ. ರಿಪೋರ್ಟ್ ಕೇಳ್ತಾರೆ ಇದರ ಬಗ್ಗೆ. ಇಂಥ ಪತ್ರ ನಮಗೊಂದು ಬಂದಿದೆ, BJP ನಾಯಕರೇ ಪತ್ರ ಬರೆದಿದ್ದಾರೆ, ಏನು ಹೇಳ್ತೀರಿ ಅಂತ. ಚಂಪತ್ ರಾಯ್ ಅವರು ಜೂನ್ 11ನೇ ತಾರೀಕು ದೇಣಿಗೆ ಲೂಟಿ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ಬಿಟ್ರು. ಜೂನ್ 12ನೇ ತಾರೀಕು ಬ್ಯಾಂಕ್ ಖಾತೆಯನ್ನು ನೋಡಿಕೊಳ್ತಾ ಇದ್ದ ಮಾಜಿ ಉಸ್ತುವಾರಿ ಮಹಿಪಾಲ್ ಸಿಂಗ್ ಕೂಡ ಆರೋಪ ಮಾಡ್ತಾರೆ ಅವ್ಯವಹಾರ ನಡೆದಿದೆ ಅಂತ. ಜೂನ್ 13ನೇ ತಾರೀಕು ನೋಡಿ, ಜೂನ್ 7ರಿಂದ ಜೂನ್ 13ರ ಒಳಗೆ ನಡೆದಂಥ ಬೆಳವಣಿಗೆಗಳು. ಜೂನ್ 13ನೇ ತಾರೀಕು ಸರ್ಕಾರ SIT ರಚನೆ ಮಾಡಿಬಿಡ್ತು. ಜೂನ್ 24ನೇ ತಾರೀಕು 11 ದಿವಸ ಟೈಮ್ ತಗೊಂಡು SIT ಇಂಟ್ರಿಮ್ ರಿಪೋರ್ಟ್ ಕೊಡ್ತು, 150 ಪುಟಗಳ ವರದಿಯನ್ನು ಕೊಡ್ತು. ನಿನ್ನೆ 8 ಜನರ ವಿರುದ್ಧ FIR ದಾಖಲು, 8 ಆರೋಪಿಗಳ ಅರೆಸ್ಟು, ಇವತ್ತು 2 ಟ್ರಸ್ಟಿಗಳ ರಾಜೀನಾಮೆ. ಇಷ್ಟು ನಡೆದಿದೆ. ಯೋಗಿ ಆದಿತ್ಯನಾಥ್ ಭರವಸೆ ಕೊಡ್ತಾ ಇದ್ದಾರೆ, ಇದರಲ್ಲಿ ಭಾಗಿಯಾಗಿರುವ ಯಾರನ್ನೂ ಬಿಡೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ. 19 जून को अयोध्या के दौरे पे था. मैंने तब भी कहा था, अयोध्या हम सब की आस्था की प्रतीक है, भारत के सनातन धर्म की आस्था की प्रतीक है. अयोध्या पर आक्षेप मत करो. प्रभु श्री राम की मर्यादा का पालन करना सीखो. और अयोध्या के बारे में जो कदपैस समाचार मिल रहे थे, हमने कहा था SIT गठित की गई है. SIT की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा, SIT की रिपोर्ट आई, तुरंत कार्रवाई प्रारंभ हो गई. और मैं आश्वस्त करता हूं, जो मैंने कहा था, दूध का दूध और पानी का पानी हम करके रहेंगे. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯದ ಆರಂಭ ಅಂತ ಯಾವಾಗಾಯ್ತಲ್ಲ, ಆವಾಗಲೇ ಇದು ನೂರಾರಲ್ಲ ಸಾವಿರಾರು ಕೋಟಿಗಳ ಲೆಕ್ಕಕ್ಕೆ ಹೋಗುತ್ತೆ ಅನ್ನೋದ್ರದ್ದೊಂದು ಅಂದಾಜಿತ್ತು. 2020 ಫೆಬ್ರವರಿ 5ನೇ ತಾರೀಕು ಟ್ರಸ್ಟ್ ರಚನೆಯಾಗಿದ್ದು, ಟ್ರಸ್ಟ್ ಫಾರ್ಮ್ ಆಗಿ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆಗಳನ್ನು ಸ್ವೀಕರಿಸುತ್ತೇವೆ ಅಂತ ಹೇಳಿದ್ರು. ಆವಾಗಿನಿಂದ ಇಲ್ಲಿ ತನಕ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಬಂದಿರುವ ಒಟ್ಟು ದೇಣಿಗೆ 4,575 ಕೋಟಿ ರೂಪಾಯಿ. ದೇವಸ್ಥಾನ ನಿರ್ಮಾಣಕ್ಕೆ ಆಗಿರುವ ಖರ್ಚು 2,475 ಕೋಟಿ ರೂಪಾಯಿ. 4,575 ಕೋಟಿ ಕಲೆಕ್ಟ್ ಆಗಿರುವಂಥ ಒಟ್ಟು ದೇಣಿಗೆ. ನಂಬರ್ಸ್ ನೋಡಿ ಅದನ್ನೊಂದು ಸಲ. 4,575 ಕೋಟಿ. ದೇವಸ್ಥಾನ ನಿರ್ಮಾಣಕ್ಕೆ ಆಗಿರುವ ಖರ್ಚು 2,475 ಕೋಟಿ. ಟ್ರಸ್ಟ್ನಲ್ಲಿ ಉಳಿದಿರುವ ದುಡ್ಡು 2,100 ಕೋಟಿ ರೂಪಾಯಿ. ದೇವಸ್ಥಾನ ನಿರ್ಮಾಣವಾದ ನಂತರ ಟ್ರಸ್ಟ್ನಲ್ಲಿ ಉಳಿದಿರುವ ದುಡ್ಡೇ 2,100 ಕೋಟಿ ರೂಪಾಯಿ. ಆ ದುಡ್ಡನ್ನು ಬೇರೆ ಬೇರೆ ಕಡೆ FD ಇಡಲಾಗಿದೆ, ಕೆಲವು ಹೂಡಿಕೆಗಳನ್ನು ಟ್ರಸ್ಟ್ ಮಾಡಿದೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 889 ಕೋಟಿ 52 ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ. ಈ 4,575 ಕೋಟಿ ಅನ್ನೋದಿದೆಯಲ್ಲ, ಇದು ಬಂದಿರುವ ಬಡ್ಡಿಯೂ ಸೇರಿದಂತೆ. ಬಂದ ದುಡ್ಡನ್ನು ಅಕೌಂಟಿಗೆ ಹಾಕ್ತಾ ಹೋದ್ರು, ಅದರ ಪಾಡಿಗೆ ಅದು ಬಡ್ಡಿ ಬರ್ತಿತ್ತು. ಆ ಬಡ್ಡಿಯೂ ಸೇರಿದಂತೆ ಟೋಟಲ್ ಅಮೌಂಟ್ ಇದು 4,575 ಕೋಟಿ. ಅದರಲ್ಲಿ 889 ಕೋಟಿ 52 ಲಕ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ FD ಇದೆ. 694 ಕೋಟಿ 49 ಲಕ್ಷ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ FD ಇದೆ. 313 ಕೋಟಿ 87 ಲಕ್ಷ ರೂಪಾಯಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ FD ಇದೆ. ಡೆಪಾಸಿಟ್ ಇಟ್ಟಿರೋದು 3 ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ನೋಡ್ತಾ ಇದ್ದೀರಿ. ಮ್ಯೂಚುವಲ್ ಫಂಡ್ಗಳಲ್ಲಿ 87 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಆಟೋ ಸ್ವೀಪ್ ಅಕೌಂಟ್ನಲ್ಲಿ 40 ಕೋಟಿ ಇಟ್ಟಿದ್ದಾರೆ. ಇತರೆ ಹೂಡಿಕೆಗಳೆಲ್ಲ ಸೇರಿದ್ರೆ 75 ಕೋಟಿ 12 ಲಕ್ಷ ರೂಪಾಯಿ ಇದೆ.
ದಾನವಾಗಿ ದೇಣಿಗೆಯಾಗಿ ಬಂದಿದ್ದರ ಲೆಕ್ಕ ಅಷ್ಟು ಇಲ್ಲಿದೆ. ಆ ಲೆಕ್ಕ ಇದೆ. ಕಳ್ಳತನದ ಆರೋಪ ಬಂದಿರೋದು ಹುಂಡಿಗೆ ಬಿದ್ದ ದುಡ್ಡಿನದು. ಕೆಲವರು ದಾನವಾಗಿ ಬಂದ ಬೆಳ್ಳಿ ಬಂಗಾರದ ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಕೇಳಬಾರದು ಅಂತ ಡೆಫಿನೆಟ್ಲಿ ಅಲ್ಲ. ಯಾಕಂದರೆ ಭಾರತದ ಶ್ರದ್ಧೆ ರಾಮ, ಶ್ರದ್ಧಾ ಕೇಂದ್ರ ಅಯೋಧ್ಯೆ. 500 ವರ್ಷ ಎಷ್ಟೋ ತಲೆಮಾರುಗಳು ಈ ಮಂದಿರದ ಕನಸು ಕಾಣ್ತಾ 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 ಜೀವ ತೆಗೆದು ಹೋಗ್ಬಿಟ್ರು. ಅಂತಿಮವಾಗಿ ಈಗ ಬದುಕಿರುವ ನಮಗೆ ನಿಮಗೆ ಇಂಥದ್ದೊಂದು ಭವ್ಯ ರಾಮ ಮಂದಿರವನ್ನು ನೋಡುವ ಅವಕಾಶ ಸಿಕ್ಕಿದೆ. ಅಂಥಲ್ಲಿ ಇಂಥದ್ದೊಂದು ಘಟನೆ ನಡೆದಾಗ ಪ್ರತಿಯೊಬ್ಬ ರಾಮ ಭಕ್ತನ ಮನಸ್ಸಿಗೂ ಜೆನ್ವಿನ್ ಆದಂಥ ಆಘಾತ ಆಯಿತು, ಜೆನ್ವಿನ್ ಆದಂಥ ನೋವಿತು. ಅದಾಗಿದೆ, ಲೆಕ್ಕ ಹೊರಗೆ ಬರಬೇಕು ಅನ್ಡೌಟೆಡ್ಲಿ. ಆದರೆ ಈ ವಿಷಯದಲ್ಲಿ ಆಗ್ತಾ ಇರುವ ರಾಜಕೀಯ ಸಹಜವಾಗಿ ಬೇಜಾರಾಗುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ, ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಬಂದಿದ್ರಪ್ಪ ಇವತ್ತು, ಹನುಮಾನ್ ಗಡಿಯಲ್ಲಿ ದರ್ಶನ ಪಡೆದು 2ನೇ ಸಲ ರಾಮ ಮಂದಿರ ನಿರ್ಮಾಣದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಬರ್ತಾ ಇರೋದು. ಲಾಸ್ಟ್ ಟೈಮು ಅರವಿಂದ್ ಕೇಜ್ರಿವಾಲ್ರ ತಂದೆ ತಾಯಿ ಆಸೆ ಪಟ್ರಂತೆ ಒಂದು ಸಲ ರಾಮ ಮಂದಿರ ನೋಡಬೇಕು ಅಂತ. ಅವ್ರನ್ನ ಕರ್ಕೊಂಡು ಒಂದು ಸಲ ಬಂದಿದ್ದರು. ಈಗ ಇನ್ನೊಮ್ಮೆ ಬಂದಿದ್ದಾರೆ. ಇವರ ಆರೋಪ ಸಣ್ಣ ಸಣ್ಣವ್ರನ್ನಷ್ಟೇ ಹಿಡಿತಾರೆ ಇವರು, ದೊಡ್ಡವ್ರನ್ನ ಯಾರನ್ನೂ ಹಿಡಿಯೋದಿಲ್ಲ ಅಂತ. ಯೋಗಿ ಆದಿತ್ಯನಾಥ್ ಠಕ್ಕರ್ ಕೊಟ್ಟರು. ಇದು ಸಮರ್ಥನೀಯವಾದದ್ದಲ್ಲ. ನಿಮ್ಮ ಸರ್ಕಾರದಲ್ಲಾಗಿರಲಿಲ್ವಾ, ಸರ್ಕಾರದಲ್ಲಾಗಿರಲಿಲ್ವಾ? ಜನಸಾಮಾನ್ಯರಾದ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ನಾನು ವಾದ ಇದನ್ನೇ ಹೇಳ್ತಾ ಇರೋದು. ಶ್ರದ್ಧೆಯಿಂದ ಆತ್ಮಸಂತೃಪ್ತಿಯಿಂದ ಹುಂಡಿಗೆ ಹಾಕಿದ ದುಡ್ಡನ್ನು ಒಂದು ಅಂಶ ಯಾರ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಜಾರಾಗುತ್ತೆ ಮನಸ್ಸಿಗೆ. ಅಷ್ಟೇ ಬೇಜಾರು, ಅದಕ್ಕಿಂತ ತುಸು ಜಾಸ್ತಿ ಬೇಜಾರು ಟ್ಯಾಕ್ಸಿನ ದುಡ್ಡನ್ನು ಯಾರೋ ಕೊಳ್ಳೆ ಹೊಡ್ಕೊಂಡು ಹೋದಾಗ ಆಗ್ಬೇಕು ನಮಗೆ. ಅದೆಲ್ಲ ಅಕ್ಸೆಪ್ಟೆಡ್ ಅನ್ನೋಂಗೆ ಆಗ್ಬಿಟ್ಟಿದೆ. ಹುಂಡಿ ವಿಷಯ ದೊಡ್ಡ ಚರ್ಚೆ ಆಗ್ತಿದೆ. ಆಗಬಾರ್ದು ಅಂತಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ರು ನೋಡಿ. दिल्ली से भी एक सज्जन वहां आए हैं आज, और मैं उनसे भी कहना चाहूंगा कि दिल्ली की जनता ने उन्हें 15 वर्ष तक अवसर दिया, लेकिन दिल्ली को उन्होंने बर्बादी के सिवाय कुछ नहीं दिया, भ्रष्टाचार के सिवाय कुछ नहीं दिया. आज मैं उनसे पूछना चाहूंगा, अयोध्या कोई डबल इंजन सरकार ने 9 वर्ष में जो सजाया है, जो संवारा है, देखे इस मॉडल को और फिर अपने कारनामों पर पश्चाताप करो. अगर यही न्याय जो अयोध्या के साथ डबल इंजन की बीजेपी की सरकार ने किया है, अगर यही न्याय आम आदमी पार्टी दिल्ली के साथ करती, दिल्ली भी ऐसी ही चमकती जैसे आज अयोध्या धाम चमक रहा है. ಹುಂಡಿಗೆ ಬಿದ್ದಿದ್ದ ಹಣದ ಪೈಕಿ 5 ಕೋಟಿಯಿಂದ 7.5 ಕೋಟಿಯ ತನಕ ಕಳ್ಳತನ ಆಗಿದೆ ಅಂತ ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ ಅವರು ಆರೋಪ ಮಾಡುವ ಮೂಲಕ ಇದು ಸಾರ್ವಜನಿಕ ಚರ್ಚೆಗೆ ಬಂತು. 5.5 ಇಂದ 7.5 ಕೋಟಿ ಅಂತ ಪವನ್ ಪಾಂಡೆ ಹೇಳಿದ್ರು. ಅಖಿಲೇಶ್ ಯಾದವ್ 200 ಕೋಟಿ ಅಂದರು. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಸಂಜಯ್ ರಾವತ್ 2,000 ಕೋಟಿ ಅಂತಿದ್ದಾರೆ. 2,000 ಕೋಟಿ ಕಳ್ಳತನ ಅಂತಿದ್ದಾರೆ. ಅದೇ ದುಡ್ಡಿನಲ್ಲಿ ಬಿಜೆಪಿಯವರು MLAಗಳನ್ನು MP ಗಳನ್ನು ಖರೀದಿ ಮಾಡ್ತಿದ್ದಾರಂತೆ. ರಾಜೀವ್ ಶುಕ್ಲಾ ಕಾಂಗ್ರೆಸ್ನ ನಾಯಕರು ಆಗ್ರಹಿಸಿದರು, ಟ್ರಸ್ಟನ್ನು ಬೇರೆ ಮಾಡಿ ಅಂತ. ಟ್ರಸ್ಟ್ನಲ್ಲಿ ಬಿಜೆಪಿ RSSನ ಜನ ಇದ್ದಾರೆ, ಸಾಧು ಸಂತರನ್ನೊಳಗೊಂಡ ಬೇರೆಯದೇ ಟ್ರಸ್ಟ್ ರಚನೆ ಆಗಲಿ ಅಂತ ಕಾಂಗ್ರೆಸ್ ನಾಯಕರ ಆಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.